ಹಲೋ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹೊರನಾಡ ಕನ್ನಡತಿ ಕವಿ. ಇವತ್ತಿನ ವಿಡಿಯೋ ಗ್ರೀನ್ ಕಲರು. ಇದನ್ನು ಏನಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ಇದು ನನ್ನ ಹತ್ರ ತುಂಬ ದಿನದಿಂದ ಇತ್ತು ಈ ಬಣ್ಣಗಳು. ಆದರೆ ಅದನ್ನು ನಾನು ಯೂಸೇ ಮಾಡಿರಲಿಲ್ಲ ಯಾವುದಕ್ಕೂ. ಕಲಿಯುವಾಗ ಒಂದು ಪ್ರಾಜೆಕ್ಟಲ್ಲಿ ಮಾತ್ರ ಮಾಡಿದೆ. ಆಮೇಲೆ ಮಾಡಬೇಕು ಅಂತ ಇದು ಮಾಡಿಕೊಂಡೆ. ಆಮೇಲೆ ಹೊಳಿತಾ ಇರಲಿಲ್ಲ ಐಡಿಯಾಗಳು. ಏನೋ ಚೆನ್ನಾಗಿ ಬರಲ್ವೇನೋ ಈ ಕಲರು ಅಂತ ಒಂಥರ ಇದಾಗೋದು. ಬೇಡ, ಚೆನ್ನಾಗಿ ಬರದೆ ಹೋದರೆ ಯಾಕೆ, ವೇಸ್ಟ್ ಆಗೋಗುತ್ತೆ ಅಂದ್ಬಿಟ್ಟು. ಆಮೇಲೆ ಇದು ಹಳೆ ಪ್ರಾಜೆಕ್ಟ್ ನೋಡುವಾಗ ಎಲ್ಲ ಜೋಡಿಸುವಾಗ ಏನಾಯಿತು, ಅದು ಸಿಕ್ತು ನನಗೆ. ಕಲಿಯುವಾಗ ಮಾಡಿದ್ದ ಪ್ರಾಜೆಕ್ಟು ಅದು ನೋಡಿದಾಗ ಏನೋ ಒಂಥರ ಅಟ್ರ್ಯಾಕ್ಟ್ ಆಯಿತು. ನಾ ಮುಂಚೆನೇ ಹೇಳಿರೋ ಹಾಗೆ ನನ್ನ ಮಕ್ಕಳನ್ನ ಕೇಳ್ತೀನಿ ಹೇಗೆ ಏನು ಅಂತ, ಕಂಟಿನ್ಯೂ ಮಾಡಬೇಕಾ ಕಲರ್ಸು ಅಥವಾ ಬೇಡವಾ ಏನು ಅಂತ. ಹಾಗೆ ಕೇಳಿದಾಗ ಏನು ಇಬ್ಬರು ಮಕ್ಕಳು ಇದೆ ಫಸ್ಟೇನೋ ಎರಡೂ ಚೆನ್ನಾಗಿದೆ ಅಂತ ಹೇಳಿದ್ದು. ಕಲರ್ಸು ಮಾಡಿ ಇಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಅದು ಇಷ್ಟ ಆಯಿತು ಕಲರ್ಸು. ಅದರಿಂದ ಗ್ರೀನೇ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ, ಡೆಕೋ ಆರ್ಟ್ದು 2 ಗ್ರೀನ್ ಯೂಸ್ ಮಾಡಿದ್ದೀನಿ. ಲೀಫಿ ಗ್ರೀನು ಮತ್ತು ಇನ್ನೊಂದು ಒಂಥರ, ಅದಕ್ಕೆ ಯಾವ ಬಣ್ಣ ಹೇಳ್ತಾರೆ, ಪಾಚಿ ಅಂತ ಹೇಳ್ತಾರಲ್ಲ, ಲೈಕೆನ್, ಆ ಥರದ್ದು ಗ್ರೀನ್ ಇದೆ, ಸ್ವಲ್ಪ ಗ್ರೇಯಿಶ್ ಗ್ರೀನು. ಅದನ್ನು ಯೂಸ್ ಮಾಡಿದ್ದೀನಿ ಅವೆರಡು. ಆಮೇಲೆ ಇನ್ನು 3 ಡೆಕೋ ಆರ್ಟ್ದು ಮ್ಯಾರಿಗೋಲ್ಡು, ಇನ್ನೆರಡು ಗ್ರೀನೇ. ಒಂದು ಪಿಸ್ತಾ ಗ್ರೀನ್ ಬರುತ್ತೆ, ಲೈಟ್ ಗ್ರೀನು. ಇನ್ನೊಂದು ಸ್ವಲ್ಪ ಎಲ್ಲೋನಾ, ಇನ್ನೊಂದು ಯಾವುದೋ ಗ್ರೀನು. ಇದು ಆ 3 ಕಲರ್ಸು ಯೂಸ್ ಮಾಡಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಯಾವ ಕಲರ್ ಯೂಸ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ. ಅದನ್ನು ನಾನು ಗ್ರೇಡಿಯೆಂಟಾಗಿ ಮಾಡಿಕೊಂಡೆ ಅದನ್ನು ಮಾಡಿದ್ದೀನಿ. ಈಗ ಮಾಡ್ತಾ ಇರೋ ಡಾಟ್ಗಳದನ್ನು ಏನೂ ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ, ಇದು ನೋಡಿದ್ದೀರ ಎಲ್ಲ ಆರ್ಟಲ್ಲೂ ಸಾಮಾನ್ಯ ಡಾಟಿಂದ ಹೇಗೆ ಮಾಡ್ತೀವಿ ಅಂತ. ಇಲ್ಲಿ ಈಗಾಗಲೇ ನಿಮಗೆ ಗೊತ್ತಿರಬಹುದು ಈ ಡಾಟ್ಗಳು ಹೇಗೆ ಹಾಕ್ತೀವಿ ಅಂತ. ಸಾಮಾನ್ಯ ನಾನು ಇದುವರೆಗೂ ಇನ್ನೂ ಮೈಕ್ರೋ ಡಾಟ್ಗೆಲ್ಲ ಹೋಗಿಲ್ಲ ಆ ಸೆಂಟರಿಂದ. ಯಾಕೆಂದರೆ ಅಷ್ಟು ಗ್ಯಾಪ್ ಬಿಡ್ತಾ ಇಲ್ಲ ಮೈಕ್ರೋ ಇದಕ್ಕೆ, ಅದರಿಂದ ಅದನ್ನು ಹಾಕಿಲ್ಲ. ಅದೇನಾದರೂ ಹಾಕಿದಾಗ ಅದನ್ನು ಹೇಳ್ತೀನಿ. ಆಮೇಲೆ ಇದನ್ನು ವೀಡಿಯೋಗಳನ್ನ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ, ನಿಮಗೆ ಗೊತ್ತಲ್ಲ, ಈಗ ಇದು ಸಾಮಾನ್ಯ ಸೆಂಟರಿಂದ ಡಾಟ್ ಹಾಕ್ಕೊಂಡು ಬರುವಾಗ ಒಂದೇ ಥರ ಇರುತ್ತಲ್ಲ, ಅದರಿಂದ ಅದನ್ನು ಅಷ್ಟೊಂದು ಸ್ಲೋ ಆಗೇನು ಮಾಡ್ತಾಯಿಲ್ಲ. ಸೇಮ್ ಸರ್ಕಲ್ಗಳಲ್ಲ ಅದಕ್ಕೆ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಆಗೋಗುತ್ತೆ ಅಂದರೆ, ಫೋನಲ್ಲಿ ಎಷ್ಟೇ ಸ್ಟೋರೇಜ್ ಇದ್ದರೂ ಈ ವಿಡಿಯೋಗಳು ಮಾಡೋದ್ರಿಂದ ಸ್ಟೋರೇಜ್ ತುಂಬ ಇದಾಗ್ತಿದೆ. ಅದರಿಂದ ಈಗ ಏನು ಮಾಡ್ತಿದ್ದೀನಿ ಅಂದರೆ, ಅವತ್ತಿನ ವಿಡಿಯೋ ಅವತ್ತೇ ಮಾಡಿ ಅದನ್ನು ವಾಯ್ಸ್ ಓವರ್ ಕೊಟ್ಟು ಅದನ್ನು ಅಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಮೇಲೆ ಅಲ್ಲೇ ಡಿಲೀಟ್ ಮಾಡಿಬಿಡ್ತಾಯಿದ್ದೀನಿ ವಿಡಿಯೋಗಳನ್ನ, ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ. ಆ ಸ್ಟೋರೇಜ್ ಜಾಸ್ತಿ ತುಂಬ ಫುಲ್ ಆಗೋದಾಗ ಕಂಪ್ಲೀಟಾಗಿ ಬೇರೆ ಎಲ್ಲ ಬ್ಯಾಕಪ್ಪು ಅದೆಲ್ಲ ಸ್ಟಾಪ್ ಆಗೋಗುತ್ತೆ. ಫೋನೇ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಥರ ಆಗೋಗುತ್ತೆ ಎಲ್ಲ ಸಾಫ್ಟ್ವೇರ್ಗಳಿದ್ರಿಂದ. ಅದರಿಂದ ಇದಕ್ಕೆ ಬಂದೆ. ಆಮೇಲೆ ಮತ್ತೆ ವಿಡಿಯೋ ತುಂಬ ಲಾಂಗ್ ಆಗೋಗುತ್ತೆ, ಬೇಡ ಇಷ್ಟು ಲಾಂಗ್ ಮಾಡಬೇಡ ಅಂತ ಹೇಳಿದ್ರು ಎಲ್ಲರೂ. ಅದರಿಂದ ಅದನ್ನು 20 ಮಿನಿಟ್ಸ್ಗೆ, ಈಗ ಒಂದು ವೀಡಿಯೋನೇ ನಾನು 1 hour 1.5 ಮಾಡೋದ್ರ ಬದಲು ಇದನ್ನು ವಿಡಿಯೋನ ನಾನು ಸ್ಟೆಪ್ಸ್ ಮೂಲಕ ಮಾಡೋದ್ರಿಂದ ಈಗ ಅಷ್ಟೊಂದು ಕಡಿಮೆನೂ ಲಾಂಗೂ ಆಗಲ್ಲ, ಏನು ಇದಾಗಲ್ಲ ಅದರಿಂದ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋಯ್ತು, ನೆನ್ನೆ ಇದು ಡಿಸೈನು ಇಷ್ಟ ಆಯಿತಾ ನಿಮಗೆ? ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟಾರು. ಆಮೇಲೆ ಅದಕ್ಕೆ ಗ್ಲಾಸ್ ಹಾಕೋದನ್ನು, ವಾರ್ನಿಷ್ ಅಥವಾ ಹಾಕೋದನ್ನು ತೋರಿಸ್ಬೇಕು ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ. ಅದನ್ನಿನ್ನೂ ಏನಕ್ಕೆ ಮಾಡ್ತಾಯಿಲ್ಲ ಅಂತಂದರೆ, ಇನ್ನೂ ಒಂದು ಅದರಿಂದನ ಪ್ರಾಜೆಕ್ಟದು ಇನ್ನೂ ಅದು ಪಿಂಕ್ ಸೆಂಟರ್ದು ಅಷ್ಟೊಂದು ಡ್ರೈ ಆಗಿಲ್ಲ. ಅದಿನ್ನೂ ಒಂದು ಸ್ವಲ್ಪ ಹಾಗೆ ಗಟ್ಟಿ ಥರ ಕಾಣಿಸ್ತಾ ಇದೆ. ಅದಕ್ಕೆ ಅದನ್ನು ಇದು ಮಾಡಿಲ್ಲ. ಒಂದು ಸಲ ನಾನು ಫಸ್ಟ್ ಯಾವುದೋ ಒಂದು ಗ್ಲಾಸ್ ವಾರ್ನಿಷ್ ಮಾಡುವಾಗ
ಅದು ಸ್ಟಿಕ್ಕಿಯಾಗಿ ಒಂದು ಸ್ವಲ್ಪ ಕಲರ್ಸು ಇದಾಯಿತು, ಸ್ಮಡ್ಜ್ ಆಯಿತು ಒಂದಕ್ಕೊಂದು. ತೀರಾ ಕಾಣಿಸಲ್ಲ, ಆದರೂ ಅದು ಫುಲ್ ಡ್ರೈ ಆಗಿರಲಿಲ್ಲ, ಸ್ವಲ್ಪ ಅಕ್ಕಪಕ್ಕ ಹರಡ್ದಂಗೆ ಆಯಿತು. ಅದರಿಂದ ಈ ಸಲ ತುಂಬ ಡ್ರೈ ಮಾಡಿ ಫುಲ್ ಡ್ರೈ ಆದಮೇಲೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಸದ್ಯ ಇವತ್ತು ಈ ವಾಯ್ಸ್ ಓವರ್ ಕೊಡೋದುವಾಗ ಹಿಂದೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಪಕ್ಕ ಹಿಂದೆ ಮನೇಲಿ. ಅದು ತುಂಬ ಸೌಂಡ್ ಇರೋದು, ಏನೇನೋ ಡ್ರಿಲ್ಲಿಂಗು ಅದು ಇದು. ಸದ್ಯ ಇವತ್ತು ಇಲ್ಲ. ನೆನ್ನೆ ಅಂತೂ ತುಂಬಾ ಟ್ರೈ ಮಾಡಿದೆ ವಾಯ್ಸ್ ಓವರ್ ಕೊಟ್ಟು ಬೇಗ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ. ಅದು ನೆನ್ನೆ ಫುಲ್ ಅವ್ರದ್ದು ಡ್ರಿಲ್ಲಿಂಗ್ ಸೌಂಡೇ ಇದ್ದಿದ್ದು. ಇವತ್ತು ಇಲ್ಲ, ಆದ್ದರಿಂದ ಇವಾಗ ವಾಯ್ಸ್ ಓವರ್ ಕೊಟ್ಟು ಈಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ಗ್ರೀನು ಹಸ್ಬೆಂಡಿಗಂತೂ ತುಂಬಾ ಇಷ್ಟ ಅವರಿಗೆ. ಏನಕ್ಕೆ ಅಂತಂದರೆ ಅವರು ಮೇಯ್ನ್ ಇದು ಅವ್ರದ್ದು ಏನು ಅಗ್ರಿಕಲ್ಚರ್. ತಂದೆ ಎಲ್ಲ ಇದು ಮಾಡ್ತಾಯಿದ್ರು ಅವ್ರು ರಿಟೈರ್ಡ್ ಆದಮೇಲೆ. ಆಮೇಲೆ ಅದು ಪ್ಯಾಡಿ ಫೀಲ್ಡಲ್ಲೇ ಭತ್ತ ಗದ್ದೆಲೇ ಮನೆ ಇರೋದು, ಸುತ್ತ ಇದು ಗದ್ದೆ ಫುಲ್ಲು ಆ ಸೈಡು. ಅದರಿಂದ ಅವರಿಗೆ ಏನೋ ಮುಂಚೆಯಿಂದನೂ ಅದನ್ನೇ ನೋಡ್ಕೊಂಡು ಬೆಳೆದಿದ್ದಾರಲ್ಲ, ಅವರಿಗೆ ಡಾರ್ಕ್ ಗ್ರೀನ್ ಅಲ್ಲ, ಲೈಟ್ ಗ್ರೀನು, ಪ್ಯಾಡಿ ಗ್ರೀನ್ ಬರುತ್ತಲ್ಲ ಮೇಲೆ ಎಲೆ, ಅದು 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 ತುಂಬಾ ಇಷ್ಟ. ಎಷ್ಟಿಷ್ಟ ಅಂತಂದರೆ ಆಲ್ಮೋಸ್ಟ್ ನನ್ನ ಮನೇಲಿ ಈಗ ಇರೋದು 2 ಕಲರ್ಸ್ಗಳು ಮೇಜರ್, ಎಲ್ಲ ಕಲರ್ಸ್ ಇರೋದು. ಮಕ್ಕಳು ಬ್ಲೂ ಫಾರ್ ಬಾಯ್ಸ್ ಅಂತಾರೆ. ಇನ್ನು ಮಿಕ್ಕದ್ದು ಹಸ್ಬೆಂಡ್ ಏನಾದ್ರು ತೊಗೋಬೇಕು ಅಂದರೆ ಗ್ರೀನ್ ಏನೇ ಕಾಣಿಸುತ್ತೋ ಅಂದರೂ ಆ ಗ್ರೀನನ್ನು ತೊಗೋತಾರೆ ಎಲ್ಲ. ಆಲ್ಮೋಸ್ಟು ಗ್ರೀನ್ ತಪ್ಪಿದ್ರು ಬ್ಲೂ. ಪಿಂಕ್ ಅಂತೂ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಕಲರ್ಗಳು, ಇಷ್ಟವಾದ ಕಲರು ಅದರ್ ದ್ಯಾನ್ ಮೈ ಡ್ರೆಸ್ಸಸ್. ಆ ಥರ ಆಗೋಗಿದೆ. ಆಮೇಲೆ ಈಗ ಹಸ್ಬೆಂಡ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ಒಂದು ಸಲ ಹೀಗೆ ಫಸ್ಟು ಇನ್ನೂ ಮಕ್ಕಳಾಗಿರಲಿಲ್ಲ, ಎಲ್ಲೋ ಯಾರ್ದೋ ಮನೆಗೆ ಹೋಗಬೇಕಾಗಿತ್ತು. ಹಾಗೆ ಹೋಗುವಾಗ ಅಲ್ಲಿ ಯಾವುದೋ ಒಂದು ಮಾಲಿಗೆ ಹೋದ್ವಿ ಆನ್ ದ ವೇ. ಆಗ ಅಲ್ಲೊಂದು ಗ್ರೀನ್ ಕಲರ್ದು ಜಾಕೆಟ್ ಇತ್ತು, ಇದು ವಿತ್ ಹುಡಿ. ಅದು ನನಗೆ ಇಷ್ಟ ಆಗಲಿಲ್ಲ. ಆದರೂ ಹಸ್ಬೆಂಡು ಅದನ್ನು ಇಲ್ಲ ತಗೋ, ನಾನು ತೆಕ್ಕೊಡ್ತೀನಿ ನಂಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಅದು ಗ್ರೀನ್ ಇದೆ ತಗೋ ಅಂತ ತೊಗೊಂಡ್ರು, ತೆಕ್ಕೊಟ್ರು. ಅದೇನು ಕಡಿಮೆ ಏನು ದುಡ್ಡಿರಲಿಲ್ಲ, ಆಗ ಜಾಸ್ತಿನೇ ಇತ್ತು, ಅಂದರೂ ತೊಗೊಂಡ್ರು. ಅದನ್ನು ತೊಗೊಂಡ್ವಲ್ಲ ಅಂತ ಅಂದ್ಬಿಟ್ಟು, ಜಾಕೆಟು ಚಳಿಗೆ ಚೆನ್ನಾಗಿದೆ, ಇನ್ನೂ ಇದೆ ನನ್ನ ಹತ್ರ ಅದು ಹಾಕ್ಕೊಳ್ಳೋದಕ್ಕೆ. ಆ ಜಾಕೆಟ್ನ ಇಟ್ಕೊಂಡಿದ್ದೀನಿ, ಅವರು ಅಷ್ಟು ಫೋರ್ಸ್ ಮಾಡಿ ತೆಕ್ಕೊಟ್ರಲ್ಲ ಫಸ್ಟು ಅಂದ್ಬಿಟ್ಟು. ಏನೂ ಆಗಿಲ್ಲ, ವಿಂಟರಿಗೆ ಚೆನ್ನಾಗಿದೆ, ಸಮ್ಮರಿಗೆಲ್ಲ ಹಾಕೋಕ್ಕಾಗಲ್ಲ. ಆಮೇಲೆ ನೀವು ಅಂದ್ಕೋಬೋದು ನಂದು ಮಂಡಲ ಮಾಡುವಾಗ ಒಂದೊಂದು ಸಲ ಸ್ಲೀವ್ಸ್ ಕಾಣುತ್ತೆ, ಜಾಕೆಟ್ ಹಾಕ್ದಾಗೇ ಇರ್ತೀನಲ್ಲ ಅಂತ. ಈ ಜಾಕೆಟು ಒಂಥರ ತೆಳುಗೆ ಚೆನ್ನಾಗಿದೆ ಜಂಪರು. ಆಮೇಲೆ ಇದು ಕಫ್ ಸ್ಲೀವ್ಸ್ ಬರೋದ್ರಿಂದ ಮುಂದೆ ಜಾರಲ್ಲ. ಇನ್ನು ಮಿಕ್ಕ ಜಾಕೆಟೆಲ್ಲ ಏನಾಗಿದೆ, ಟೈಟ್ ಇರಲ್ವಲ್ಲ ರಿಸ್ಟ್ ಹತ್ರ, ಅದು ಮುಂದೆ ಬಂದು ಪೇಂಟನ್ನು ಇದು ಮಾಡಿಬಿಡುತ್ತೆ. ಕಲಿಯುವಾಗ ತುಂಬ ಸಲ ಹಂಗೆ ಆಯಿತು ಪೇಂಟಿಂಗು, ಇದು ಮಂಡಲ ಆರ್ಟ್ ಮಾಡುವಾಗ. ಅದಕ್ಕೆ ಈಗ ಇದೊಂದು ಜಾಕೆಟನ್ನು ಹಾಕ್ಕೊಂಡಿರ್ತೀನಿ. ಆಮೇಲೆ ಈಗ ಹೇಗೆ ಹೋಗಿದೆ ಅಂದರೆ ವಿಂಟರು, ಆಲ್ಮೋಸ್ಟ್ ವಿಂಟರ್ನ ನಾವು 6 ಮಂತ್ಸ್ ಅಂತಲೇ ಹೇಳ್ಬೋದು. ಅದು ಜಾಕೆಟ್ ಅಂತೂ ಇರಲೇಬೇಕು, ಇರದೇ ಇರೋಕ್ಕಾಗಲ್ಲ. ಬೆಳಗ್ಗೆ ಮಳೆ ಆಯಿತು ಇಲ್ಲಿ, ಮಕ್ಕಳು ಅದು ಏನೋ ಸ್ಕೂಲಿಗೆ ಹೋಗೋ ಟೈಮಲ್ಲೇ ಕರೆಕ್ಟಾಗಿ ಫಸ್ಟು ದೊಡ್ಡವನೇನೋ ಹೊರಟೋದ ಬೇಗ, ಇವನು ಹೋಗಬೇಕು ಇದರಲ್ಲಿ ಹೊರಟೋಗ್ತೀನಿ ಬೈಸಿಕಲಲ್ಲ ಫಾಸ್ಟಾಗಿ, ಏನು ಮಳೆ ಬಂದರೂ ಪರವಾಗಿಲ್ಲ ಅಂತ ಹೋದ. ಎರಡನೇವ್ನು ಬರುವಾಗ ಸುಮಾರಾಗಿ ಜೋರಾಗೆ ಮಳೆ ಬಂತು. ಆ ಒಂದು ಹತ್ತಿರ ಇರೋದ್ರಿಂದ ಇಲ್ಲಿ ನಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕೂತಿದ್ದ. ಆಮೇಲೆ ಕಂಪ್ಲೀಟಾಗಿ ಮಳೆ ನಿಲ್ತು. ಆಮೇಲೆ ಫುಲ್ ಮೋಡ ಇರುತ್ತೆ ಅಂದ್ಕೊಂಡ್ರೆ ಈಗ ಸುಮಾರಾಗಿ ಬಿಸಿಲು ಬಂದಿದೆ. ಬಿಸಿಲು ಬಂತಲ್ಲ ಅಂತ ಅಂದ್ಬಿಟ್ಟು ನಾವು ಏನಾದರೂ ಬಟ್ಟೆ ಏನಾದರೂ ಹೊರಗೆ ಹಾಕೋಕ್ಕೆ ಹೋದರೆ ಯಾವಾಗ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಅನ್ಪ್ರಿಡಿಕ್ಟಬಲ್ ವೆದರ್. ಬಿಸಿಲು ನೋಡ್ಬೋದು, ಮಳೆ ನೋಡ್ಬೋದು, ಮೋಡ ನೋಡ್ಬೋದು, ವಿಂಡಿನೂ ನೋಡ್ಬೋದು. ಒಂದು ದಿನದಲ್ಲಿ ಹೇಗಿನ ವೆದರ್ ಬರುತ್ತೆ ಎಲ್ಲದನ್ನೂ ನೋಡ್ಬೋದು ವರ್ಷದ್ದು ಫುಲ್ಲು. ಆ ಥರ ಇಲ್ಲಿ ವೆದರ್ ಆಗಿದೆ. ಆಮೇಲೆ ಈಗ ವಾರ್ನಿಂಗೂ ಇದೆ ಇಲ್ಲಿ, ಏನೋ ಥಂಡರ್ ಸ್ಟಾರ್ಮ್ಸು ಅದು ಇದು ಅಂತ. ಸದ್ಯಕ್ಕೆ ಹಂಗೆ ಇಲ್ಲ.
ನೋಡಬೇಕು ಏನು ಅಂತ. ಆಮೇಲೆ ಈಗ ಒಂದು ಎಷ್ಟು ವರ್ಷದ ಹಿಂದೆ, 2 ವರ್ಷದ ಹಿಂದೆ ಫುಲ್ಲು ಯಾವ ಆಕ್ಲೆಂಡಲ್ಲಿ ಆ ಥರ ನೋಡೇ ಇರಲಿಲ್ಲ ನಾನು ವೆದರನ್ನು. 14 ಇಯರ್ಸಿಂದ. ಆದರೆ ಆ ಸಲ ಎಷ್ಟು ಜನ ಏನೇನು ಕಳ್ಕೊಂಡ್ರೋ ಗೊತ್ತಿಲ್ಲ ಪಾಪ. ನಾವಂತೂ ಅಪಾರ್ಟ್ಮೆಂಟಲ್ಲಿ ಇದ್ವಿ ಆಗ ನನ್ನ ಲಕ್ಕು ಫ್ರೈಡೇ ಅನಿಸುತ್ತೆ. ಆ ಫ್ರೈಡೇ ಜಾಬ್ ಮುಗಿಸ್ಕೊಂಡು ಬಂದೆ. ಫ್ರೈಡೇ ನಾನು 4 o'clockಗೆ ಮುಗಿಸ್ತಿದ್ದೆ ಜಾಬ್ನ. ಮುಗಿಸಿ ಮನೆಗೆ ಬಂದು ಸೇರಿದ್ವಿ, ಅಪಾರ್ಟ್ಮೆಂಟ್ ಒಳಗೆ ಸೇರಿಕೊಂಡೆ ಅಷ್ಟೆ. ಆಮೇಲೆ ಏನು ಎಂತ ಅಂತ ಗೊತ್ತಿಲ್ಲ. 6 o'clock 6:30ಗೋ ನ್ಯೂಸ್ ಹಾಕಿದ್ರೆ ಫುಲ್ ಎಲ್ಲ ಕಡೆ ಇದು ನ್ಯೂಸಲ್ಲೆಲ್ಲ ಫುಲ್ಲು ಮಳೆ ತೋರಿಸ್ತಾ ಇದ್ದಾರೆ ಈ ಥರ. ಆಮೇಲೆ ಹೊರಗಡೆ ನೋಡಿದ್ರೆ ಫುಲ್ಲು ಹರಿತಾ ಇತ್ತು, ನದಿ ನೀರು ಹರಿದ ಹಾಗೆ ಹೊಡ್ಕೊಂಡು. ತುಂಬ ಜನ ಮನೆ ಕಳ್ಕೊಂಡ್ರು. ಆಮೇಲೆ ಡೌನಿಲ್ ಇದ್ದವರಂತೂ ಮನೆಗಳದ್ದೆಲ್ಲ ಹೋಯಿತು. ಆಮೇಲೆ ಇಲ್ಲಿ ನಂದು ಈ ಮನೆ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಆದರೂ ಜೋರು ಮಳೆ ಬಂತು ಅಂದರೆ ಗ್ಯಾರಾಜು ಡೋರು ಸರಿ ಮಾಡಿಸಿಲ್ಲ ಓನರು, ಅದೆಲ್ಲ ಗರಾಜ್ ಒಳಗೆ ನುಗ್ಗಿಬಿಡುತ್ತೆ ನೀರು. ಆಮೇಲೆ ಮತ್ತೆ ಸ್ಟೇರ್ಸು ಅಲ್ಲೂ ನುಗ್ಗುತ್ತಂತೆ. ಹೋದ ಸಲ ಹಾಗೆ ಆಗಿ ಆಮೇಲೆ ಇಲ್ಲಿ ಓನರು ಕಾರ್ಪೆಟು ಎಲ್ಲ ಚೇಂಜ್ ಮಾಡಿಸಿದ್ರು. ಅದನ್ನು ಇದು ಮಾಡಿದ್ರು. ಸದ್ಯ ಹಾಗಾಗೋದು ಬೇಡ. ಆಮೇಲೀಗ ಬೇರೆ ಮನೆ ತೊಗೋಬೇಕು ಅಂದರೂ ತುಂಬಾ ಕಾಸ್ಟ್ಲಿ. ಈಗ ಫೇಸ್ಬುಕ್ಕಲ್ಲಿ ನೋಡಿದೆ ಒಂದಷ್ಟು ದಿನದಿಂದ, ಏನು ಅಂತಂದರೆ ನ್ಯೂಜಿಲ್ಯಾಂಡ್ ಅಂತಂದರೆ ಬ್ಯೂಟಿಫುಲ್ ಕಂಟ್ರಿ, ಮತ್ತು ಚೀಪೆಸ್ಟ್ ಇದು ಅಂತ ಟ್ರಾವೆಲಿಂಗ್ ಸ್ಪಾಟು. ಅಷ್ಟೊಂದು ಆದರೆ ಹೊರಗಡೆಯಿಂದ ಬರಬೇಕು ಅಂತಂದರೆ ಚೀಪೆಸ್ಟ್ ಆಗ್ಬೋದು, ಆದರೆ ಕಾಸ್ಟ್ ಆಫ್ ಲಿವಿಂಗು ತುಂಬಾ ಜಾಸ್ತಿ. ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಮುಂಚೆ ನಾವು ಬಂದಾಗ $100 ಸ್ಪೆಂಡ್ ಮಾಡಿದ್ರೆ ಗ್ರಾಸರಿಗೆ ಟ್ರಾಲಿ ಫುಲ್ಲು ಬರೋದು ಸಾಮಾನು ತುಂಬಿಕೊಂಡು. ಆದರೆ ಈಗ $100 ಸ್ಪೆಂಡ್ ಮಾಡ್ತೀವಿ ಅಂತಂದರೆ 2 ಬ್ಯಾಗು ಕಂಪ್ಲೀಟ್ ಆಗೋಲ್ಲ, ಅಷ್ಟಿದೆ ಆ ಥರ ಕಾಸ್ಟ್ ಆಫ್ ಲಿವಿಂಗು. ರೆಂಟೆಲ್ಲ ತುಂಬ ಜಾಸ್ತಿ. ಮನೆ ತೊಗೋಬೇಕು ಅಂತಂದ್ರಂತೂ ತುಂಬಾ ಜಾಸ್ತಿ, ವಿಧಿ ಇಲ್ಲ. ಆಮೇಲೆ ಇಲ್ಲಿ ಏನಾಗೋಗಿದೆ ಅಂತಂದರೆ, ಅದನ್ನು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, ಚೈನೀಸ್ ಡಾಮಿನೇಟೆಡ್ ಆಗೋಗಿದೆ ಒಂಥರ. ಸ್ಮಾಲ್ ಚೈನಾ ಅಂತ ಹೇಳ್ಬೋದು, ಏಷ್ಯನ್ ಕಂಟ್ರಿ ಅಂತ ಫುಲ್ಲು. ಆಮೇಲೆ ಮುಂಚೆ ಎಲ್ಲ ಮನೆಗಳು ಏಕರ್ಸ್ ಥರ ಇತ್ತು, 1 ಎಕರೆ ಥರ ಇದರಲ್ಲಿ ಮನೆ. ಈಗ ಆ ಥರ ಇಲ್ಲವೇ ಇಲ್ಲ. ಒಂದು ಮನೆ ಮುಂಚೆ ಎಲ್ಲ ಕಾಲು ಎಕರೆಯಲ್ಲಿ ಮನೆ ಇರ್ತಾಯಿತ್ತು, ಫುಲ್ ಗ್ರಾಸ್ಲ್ಯಾಂಡು ಅದು ಇದು ಅಂತ. ಈಗ ಏನಿದ್ರು ಎಷ್ಟು 1 ಮೊಳ ಜಾಗ ಬಿಟ್ಟಿರ್ತಾರೆ ಅಷ್ಟೇ, ಹಿಂದೆ ಮುಂದೆ ಹಾಗೆ ಆ ಥರ ಕಟ್ಕೊಂಡಿರ್ತಾರೆ. ಆಮೇಲೆ ಈ ಬಿಲ್ಡರ್ಸ್ಗಳು ಅವರೆಲ್ಲ ಆಲ್ಮೋಸ್ಟ್ ಚೈನೀಸೇ. ಅವ್ರುಗಳು ಏನು ಮಾಡ್ತಾರೆ, ಮನೆ ಅಂತಂದರೆ ಅದು ಒಂದು ಮ್ಯಾಚ್ ಬಾಕ್ಸ್ಗಳನ್ನ ಉದ್ದ ನಿಲ್ಲಿಸ್ಕೊಂಡು ಹೋದರೆ ಹೇಗಿರುತ್ತೋ ಆ ಥರ ಕಟ್ಕೊಂಡು ಹೋಗಿದ್ದಾರೆ. ಅದಂತೂ ನೋಡೋದಕ್ಕೆ ಅಸಹ್ಯ ಕಾಣಿಸುತ್ತೆ ಒಂಥರ ಮನೆ. ಆದರೆ ಓವರ್ ಪಾಪ್ಯುಲೇಟ್ ಆಗ್ತಾ ಇರೋದ್ರಿಂದ ಆಕ್ಲ್ಯಾಂಡು ತುಂಬಾ ಇದು ರೇಟ್ ಜಾಸ್ತಿ ಅದು ಮನೆಗಳದ್ದು ಇದು ಎಲ್ಲ. ಎಷ್ಟು ಅಂತಂದರೆ ಈಗ ಪ್ರೆಸೆಂಟ್ ರೇಟು ನಾವಿರೋ ಈ ಏರಿಯಾದಲ್ಲಿ 3 ಬೆಡ್ರೂಮ್ ಹೌಸ್ ಅಂತಂದರೆ 1.6 ಅಥವಾ 7 ಮಿಲಿಯನ್ ಅಂತ ಹೇಳ್ತಾರೆ. ಅದು ಏನು ಇಂಡಿವಿಜುವಲ್ ಹೌಸ್ ಅಲ್ಲ, ಮ್ಯಾಚ್ ಬಾಕ್ಸ್ ಹೌಸ್ಗಳು. ಇನ್ನು ಬೇರೆ ಕಡೆ ಸಬರ್ಬ್ ಆ ಥರ ತೊಗೊಂಡ್ರೆ ಅಲ್ಲಿ ಕಡಿಮೆ ಆಗುತ್ತೆ. ಆದರೆ ಏನು ಒಬ್ಬರೇ ಇದು ಮಾಡೋದ್ರಲ್ಲಿ ಹಸ್ಬೆಂಡ್ ಒಬ್ಬರೇ ವರ್ಕ್ ಮಾಡ್ತಾ ಇರೋದ್ರಿಂದ ಈಗ ಸದ್ಯಕ್ಕಂತೂ ಮನೆ ತೊಗೊಳ್ಳೋ ಸ್ಟೇಜಲ್ಲಿ ಇಲ್ಲ. ಆದ್ದರಿಂದ ಇದು ರೆಂಟಲ್ಲೇ ಕಂಟಿನ್ಯೂ ಆಗಬೇಕು, ತೊಂದರೆ ಇಲ್ಲ ಕಂಟಿನ್ಯೂ ಆಗೋದಕ್ಕೂ ಅಲ್ವಾ. ಮಕ್ಕಳದು ಎಜುಕೇಷನ್ ಮೇಯ್ನು. ಈಗ ಹೇಗೋ ನಡ್ಕೊಂಡು ಹೋಗ್ತಾಯಿದೆ, ನಡೆಯುತ್ತೆ ಅಷ್ಟೆ. ಇವತ್ತು ಇದು ಮಾಡುವಾಗ ನನಗೆ ಏನು ಈ ಹಾಡು ತುಂಬ ಇಷ್ಟ ಆಯಿತು. ಯಾವುದು ದ್ವಾಪರ ಅಂತ ಹೇಳೋದು ಕೇಳಿದೆ.
ಅದನ್ನು ಫಿಲಮ್ ನೋಡೋಣ ಅನ್ನಿಸ್ತು. ಆಮೇಲೆ ತುಂಬ ಏನಾದರೂ ಬೇಜಾರಾಯಿತು ಅಥವಾ ಏನೋ ಟೈಮ್ ಸ್ಪೆಂಡ್ ಆಗ್ತಾ ಇಲ್ಲ ಅಂತಂದಾಗ ಒಂದು ವೆಬ್ಸೈಟ್ ಗೊತ್ತು, ಆ ವೆಬ್ಸೈಟಲ್ಲಿ ಹೋಗಿ ಫಿಲಮ್ ನೋಡ್ತೀನಿ ಸಾಮಾನ್ಯ. ಆಮೇಲೆ ರಾತ್ರಿ ಟೈಮ್ ಏನಾದರೂ ಮಕ್ಕಳು ಮಲ್ಕೊಂಡ್ಮೇಲೆ ಫ್ರೀ ಆಗಿದ್ದೀವಿ ನಿದ್ದೆ ಬರ್ತಾಯಿಲ್ಲ ಅಂದರೆ ಹಸ್ಬೆಂಡ್ ನಾನು ಒಂದು ಫಿಲಮ್ ಒಂದು ಅರ್ಧ ನೋಡ್ತೀವಿ. ಒಂದು ರಾತ್ರಿಲಿ ಫುಲ್ ನೋಡೋಕ್ಕಾಗಲ್ಲ, ಅದನ್ನು 2 ದಿನ ನೋಡ್ತೀವಿ, 2 ದಿನ 3 ದಿನ ಒಂದು ಸ್ವಲ್ಪ ನೋಡ್ಕೊಂಡು ಮಲ್ಕೋತೀವಿ ಆ ಥರ. ಆಮೇಲೆ ಈಗ ಏನು ಅಷ್ಟೊಂದು ಯಾವುದೂ ಫಿಲಮ್ ಇದಿಲ್ಲ ಕನ್ನಡದ್ದು, ಕನ್ನಡ ಬೇಕು ಒಳ್ಳೆ ಫಿಲಮು ಅಂತ. ಆದರೆ ಕ್ರೇಜಿ ಇದು ರಾಜ್ಕುಮಾರ ನೋಡೋದಕ್ಕೆ. ರಾಜ್ಕುಮಾರ ಥಿಯೇಟ್ರಲ್ಲಿ ನೋಡಿದ್ವಿ, ಮಕ್ಕಳು ಅದು ಫಸ್ಟ್ ಫಿಲಮ್ ಕನ್ನಡ ಫಿಲಮ್ ನೋಡಿದ್ದು ಥಿಯೇಟ್ರಲ್ಲಿ. ಅದುವೇ ಆಗ ಒಂದು ಸ್ವಲ್ಪ ಪ್ರಾಬ್ಲಮೇ ಇತ್ತು ನಮಗೆ ಹೋಗೋದಕ್ಕೆ. ಆದರೂ ಏನು ಕಷ್ಟಪಟ್ಟು ನೋಡಲೇಬೇಕು ಅಂತ ಹೋದ್ವಿ, ನೋಡ್ಕೊಂಡ್ವಿ, ಬಂದ್ವಿ. ಹಾಗೇನು ಅಷ್ಟೊಂದು ಏನೊಂದು ಸ್ವಲ್ಪ ನಾನು ಹೇಳಿದ್ದೆ ಅನಿಸುತ್ತೆ ನಮ್ಮ ಅಣ್ಣಂಗೂ ಚೆನ್ನಾಗಿದೆ ಅಂದರೆ. ಹಾಡು ಇಷ್ಟ ಆಯಿತು, ಏನೋ ಒಂದು ಸ್ವಲ್ಪ ಡ್ರ್ಯಾಗ್ ಅನ್ನಿಸ್ತು ಫಸ್ಟ್ ಹಾಫು ಅಂತ. ಆದರೆ ಪುನೀತ್ ಸರ್ ಹೋದ್ಮೇಲೆ ಆ ಫಿಲಮ್ನ ಎಷ್ಟು ಸಲ ನೋಡಿದ್ದೀನೋ ನನಗೆ ಗೊತ್ತೇ ಇಲ್ಲ. ತುಂಬ ಸಲ, ಕೌಂಟ್ಲೆಸ್ಸು. ಈಗಲೂ ಬೇಕಾದರೆ ಕೂತ್ಕೋತೀನಿ ನೋಡಿಕೊಂಡು ಆ ಥರ. ಆಮೇಲೆ ಹಾಡುಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಇಷ್ಟ ಆಯಿತು ಅಂದರೆ ನಾನು ಅದನ್ನು ನೋಡ್ತಾನೇ ಇರ್ತೀನಿ. ಅದು ನಂದು ಕೆಟ್ಟ ಹಾಬಿ. ಅದು ಹಳೇದಾಗೋಯ್ತು ಅಂತ ಬಿಡಲ್ಲ. ನಾನು ಎಂಜಾಯ್ ಮಾಡೋ ಫಿಲಮು ರಾಜ್ಕುಮಾರ. ಆಮೇಲೆ ರಾಜ್ಕುಮಾರ್ ಮೂವಿ ಅಪೂರ್ವ ಸಂಗಮ ತುಂಬ ಸಲ ನೋಡ್ತೀನಿ. ಆಮೇಲೆ ಅನುರಾಗ ಹರಡಿತು, ಅದೆಲ್ಲ ಕೆಲವೆಲ್ಲ ಇನ್ಸಿಡೆಂಟ್ಗಳಿವೆ, ಅದನ್ನು ಹೇಳ್ತೀನಿ ಮುಂದೆ ಯಾವಾಗಲಾದರೂ ನೆನಪು ಬಂದಾಗ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನನಗೇನೋ ಒಂದು ಸ್ವಲ್ಪ ಈಗ ಡಾರ್ಕ್ ಗ್ರೀನು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಈಗ. ಆದರೂ ಏನೋ ಚೆನ್ನಾಗಿದೆ ಒಂಥರ ಅಂತ ಹೇಳಿದ್ರು ಮಕ್ಕಳು. ನೋಡೋಣ ಫುಲ್ ಔಟ್ಕಮ್ ಹೇಗೆ ಬರುತ್ತೆ ಅಂತ. ನೀವು ಅದನ್ನು ಕಮೆಂಟ್ ಮೂಲಕ ಹೇಳಿ. ಈಗ ನೋಡಿ ಇದಿಷ್ಟು ಒಂದೇ ಡಿಸೈನಲ್ಲಿ ಈ ಡಿಸೈನ್ ಮಾಡಿರಲಿಲ್ಲ ನಾನು. ಅದು ಬ್ರಷ್ ಸ್ಟ್ರೋಕೆ ಏನಾಯಿತು ಅಂದರೆ ಇದನ್ನು ಹೇಳಬೇಕು. ಫೆವಿಕ್ರಿಲ್ ಯೂಸ್ ಮಾಡಿದ್ನಲ್ಲ ಪೇಂಟು, ಅದು ಒಂದು ವಾಕಿನ್ ಡಾಟ್ ಮಾಡುವಾಗ ಒಂದಕ್ಕೊಂದು ಅಟ್ಯಾಚ್ ಆಗೋಯಿತು ಗ್ರೀನಲ್ಲಿ, ಇದ್ರದ್ದು ಮುಂಚೆ. ಅದಕ್ಕೆ ನಾನು ಅದನ್ನು ವಾಕಿನ್ ಡಾಟನ್ನು ಹಾಗೇ ಬ್ರಷ್ ಸ್ಟ್ರೋಕ್ ಥರ ಸ್ವೂಷಸ್ ಮಾಡ್ಕೊಬಿಟ್ಟೆ. ಈಗ ಅದನ್ನು ಸ್ವೂಷಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದು ಒಂದು ಕಡೆ 2 ಕಡೆ ನಾನು ಅದನ್ನು ಕರೆಕ್ಟ್ ಮಾಡಿದೆ. ಅದನ್ನು ಫುಲ್ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಬೇರೆ ಕಲರ್ಸ್ ಎಲ್ಲ ಬರೋದು. ಆಮೇಲೆ ಹೋಗಲಿ ಬಿಡು, ಒಂದು ಸ್ಪಾಟ್ ಅಲ್ವಾ, ನೋಡೋಣ, ಕಾಣಿಸಲ್ಲ ಅಷ್ಟೊಂದು ಅಂದ್ಬಿಟ್ಟು ಹಾಗೆ ಬಿಟ್ಕೊಂಡು ಅದನ್ನು ಮುಂದುವರಿಸ್ಕೊಂಡೆ. ತಪ್ಪು ಮಾಡಿದ್ದನ್ನು ಸರಿಪಡಿಸ್ಕೊಂಡು ಅದು ಹೇಗೆ ಮಾಡಬೇಕು ಅಂತ ಇದು ಮಾಡೋದೇ ಆರ್ಟು ಆಗ್ಬೋದು ಅಥವಾ ಜೀವನ. ಆಮೇಲೆ ಒಂದು ಕೋಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಲ. ಯಾರೇ ತಪ್ಪು ಮಾಡಿದ್ರೂ ತಪ್ಪು ಸಹಜ, ಮಾನವನ ಸಹಜ ಗುಣ ಮನುಷ್ಯರದು. ಅದನ್ನು ತಪ್ಪನ್ನು ತಿದ್ದುಕೊಂಡ್ರೆ ಆ ಮನುಷ್ಯ ಮುಂದುವರಿಯೋದಕ್ಕೆ ಸಾಧ್ಯ. ಆ ತಪ್ಪು ಮಾಡೇ ಇಲ್ಲ, ನಾನು ಮಾಡಿಲ್ಲ, ಏನಿಲ್ಲ ಅದು ಅಂತ ಅಂದ್ಕೊಂಡ್ರೆ ಅವನು ಅದು ತಪ್ಪನ್ನು ಸರಿಪಡಿಸೋದಕ್ಕೂ ಆಗಲ್ಲ, ಮತ್ತೆ ಬೆಳೆಯೋದಕ್ಕೂ ಆಗಲ್ಲ. ಆದ್ದರಿಂದ ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ಳಿ, ಮಾಡಿರೋದನ್ನು ಮುಂದೆ ಹೊರೀರಿ, ಅದನ್ನು ಸರಿಪಡಿಸ್ಕೊಂಡು ಬೆಳೀರಿ. ಅದೇ ಇವತ್ತು ಅದನ್ನು ನಾನು ಕಲ್ತಿರೋದು. ತಪ್ಪು ನಂಗೆ ಅನಿಸಿದ್ದನ್ನು ನಾನು ಸಾಮಾನ್ಯ ತಪ್ಪು ಮಾಡಿದರೆ ಅದನ್ನು ಒಪ್ಕೋತೀನಿ. ನೋಡಿ ಇವತ್ತಿಗಿನ ಇದು ಇಷ್ಟು ಇಲ್ಲಿಗೆ ಮುಗಿಸ್ತೀನಿ ಅನಿಸುತ್ತೆ. ಇಲ್ಲಿಗೆ ಇವತ್ತಿಂದು ವಿಡಿಯೋನ ಎಂಡ್ ಮಾಡಬೇಕು. ಇದರ ನೆಕ್ಸ್ಟು ನಾಳೆ ಇದು ಮಾಡೋಣ ಈ ವಿಡಿಯೋನ. ನಿಮಗೆ ಇಷ್ಟ ಆಯಿತಾ ಈ ಕಲರ್ಗಳು? ಆಮೇಲೆ ಸಾರಿ, ಇದು ಏನು ಅಂತಂದರೆ ಈ ರೆಡ್ದು ಎಲ್ಲ ಇನ್ನೊಂದು ಮಾಡಿದ್ದೆ ಪ್ಯಾಟರ್ನ್, ಇನ್ನೊಂದು ಇದ್ರ ಹಿಂದೆ ಅದು ಹಾಗೆ ಉಳ್ಕೋತು. ಆಮೇಲೆ ಏನು ಅನ್ನಿಸ್ತು ಅಂದರೆ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟಿದೆ ಅನಿಸುತ್ತೆ ಕಲರ್ಸ್ನೆಲ್ಲ. ಅದರಿಂದ ಅದನ್ನು ಕ್ಲೀನ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಆಫ್ ಪಾಟ್ಗಳು ಹಾಗೆ ಉಳ್ಕೊಂಡಿದೆ. ಮುಂದೆ ಯಾವಾಗಲಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಈ 3 ಕಲರ್ಸ್ ಮಾತ್ರ. ಇದು ಡೆಕೋ ಆರ್ಟ್ 3, ರೆಡ್ ಅಲ್ಲ, ಇವು 3 ಇದು